ಓಂ ನಮಃ ಶಿವಾಯ. ಸ್ವಾಮಿ ಕುರುಕಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ದೇವರ ದರ್ಶನ ಮಾಡಿದಾಗ, ಅಂದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಆಗ ಪ್ರದಕ್ಷಿಣೆ ಮಾಡ್ತೀರಲ್ವ, ಆಗ ಈ ಒಂದು ಮಂತ್ರವನ್ನು ಪಠಿಸಿದರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ದೂರವಾಗುತ್ತವೆ. ಖಂಡಿತ ಇದು ಸತ್ಯ ಕೂಡ. ನೀವು ಪ್ರದಕ್ಷಿಣೆ ಹಾಕುವಾಗ 9 ಬಾರಿ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿದರೆ ನಿಮ್ಮ ಒಂದು ಕಷ್ಟಗಳು ಏನಿರುತ್ತೆ, ಸಮಸ್ಯೆಗಳು ಏನಿರುತ್ತೆ, ಅದು ಆದಷ್ಟು ದೂರವಾಗುತ್ತೆ. ಅದಕ್ಕಿಂತ ಮುಂಚೆ ಅದರ ಬಗ್ಗೆ ಹೇಳ್ತೇನೆ, ಮಂತ್ರ ಯಾವುದು ಅಂತ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ನೀವು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇಂಥ ವೀಡಿಯೋಗಳನ್ನು ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲದವ್ರಿಗೆ ಯಾರೂ ಇಲ್ಲ ಅಲ್ವಾ, ಅದನ್ನು ನನ್ನ ಜೊತೆ ಡೀಟೇಲ್ ಆಗಿ ಹಂಚ್ಕೋಬೇಕು ಮಾತ್ರ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ಅರ್ಥ ಆಗುವಾಗೆ ಸಮಸ್ಯೆ ಏನು ಅಂತ ಕರೆಕ್ಟಾಗಿ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ಸ್ವಲ್ಪ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಕುರುಕಚ್ಚ ದೇವದ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವಾರಕ್ಕೊಮ್ಮೆ ನಾನು ನನ್ನ ಪ್ರೀತಿಯ ವೀಕ್ಷಕರು ಯಾರ ಮೇಲಿದೆ ಶಿವದೇವರ ಕುರುಕಚ್ಚ ದೇವದ ಆಶೀರ್ವಾದ ಅಂತ ಹೇಳ್ತೇನೆ. ಪ್ರತಿ ವಾರವೂ ಒಂದು ವಾರದಲ್ಲಿ ಯಾರು ಪದೇ ಪದೇ ಅಂದರೆ ಕಮೆಂಟ್ ಮಾಡುವಂಥದ್ದು, ಅಂದರೆ ನನ್ನ ವೀಡಿಯೋದ ಬಗ್ಗೆ ಆಗಿರ್ಬೋದು, ಅಥವಾ ದೇವರ ಒಂದು ಮಂತ್ರಗಳನ್ನು ಬರೆದು ಕಳಿಸುವ ಒಂದು ರೀತಿ ಆಗಿರ್ಬೋದು, ಅದನ್ನೆಲ್ಲ ನೋಡಿ ನಾನು ಅವರ ಒಂದು ಹೆಸರನ್ನು ಓದ್ತೇನೆ. ಹಾಗೆಯೇ ಅವರೆಲ್ಲರೂ ನನ್ನ ಪ್ರೀತಿ ವೀಕ್ಷಕರು, ಎಲ್ಲರೂ ವೀಕ್ಷಕರೇ ಪ್ರೀತಿಯ. ಹಾಗೆಯೇ ಇವರು ಇನ್ನಷ್ಟು ನನಗೆ ಹತ್ತಿರ ಆಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ನಂಬಿರುವ ಶಿವದೇವರ ಕುರುಕಚ್ಚ ದೇವದ ಆಶೀರ್ವಾದ ಇವ್ರ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತೇನೆ ನಾನು ಯಾವಾಗಲೂ. ಹಾಗೆಯೇ ಅವರು ಯಾರು ಅಂದರೆ ವಸಂತ ಆಚಾರ್ಯ, ಸಾವಿತ್ರಮ್ಮ, ಶಶಿಕಲಾ, ಅಕ್ಷತಾ ಶೆಟ್ಟಿ, ಬಿಂದು ಭಾರತಿ, ಶ್ರುತಿ, ವೈಷ್ಣವಿ, ಗುರುಸ್ವಾಮಿ, MV ಲಕ್ಷ್ಮಿ, ಸುಮಿತ್ರಾ ಶೆಟ್ಟಿ, ಹೇಮಾ, ಪದ್ಮಾವತಿ, ಮಾರುತಿ, ದೀಕ್ಷಿತ, ಹುಸೇನಪ್ಪ ಆ್ಯಂಡ್ ಭಾರತಿ. ಇವ್ರ ಮೇಲಿದೆ ಶಿವದೇವರ ಕುರುಕಚ್ಚ ದೇವದ ವಿಶೇಷ ಆಶೀರ್ವಾದ ಮತ್ತು ನನ್ನ ಪ್ರೀತಿಯ ವೀಕ್ಷಕರು ಅಂತ ಹೇಳ್ತೇನೆ. ಹಾಗೆಯೇ ಆ ಮಂತ್ರ ನಾನು ಹೇಳ್ತಾ ಇದ್ದೇನೆ, ಮಂತ್ರದ ಬಗ್ಗೆ ಹೇಳಿದ್ದೇನೆ. ಇದು ಕೂಡ ನೀವು ದೇವಸ್ಥಾನಕ್ಕೆ ನೀವು ಹೋಗ್ತೀರಿ, 3 ಬಾರಿನೋ 9 ಬಾರಿ ಪ್ರದಕ್ಷಿಣೆ ಹಾಕ್ತೀರಿ ಅಲ್ವಾ, ಎಷ್ಟು ಬಾರಿ ಹಾಕ್ತೀರೋ ಅದು ನಿಮಗೆ ಬಿಟ್ಟಿರುವಂಥದ್ದು. ಹಾಗೆಯೇ ಈ ಒಂದು ಮಂತ್ರವನ್ನು ನೀವು ಪ್ರದಕ್ಷಿಣೆ ಹಾಕುವಾಗ ಅಥವಾ ದೇವರ ದರ್ಶನ ಮಾಡಿದಾಗ ಏನು ಮಾಡಬೇಕು, ಈ ಒಂದು ಮಂತ್ರವನ್ನು 9 ಬಾರಿ ಪಠನೆ ಮಾಡಿದರೆ, ಭಕ್ತಿಯಿಂದ, ಶ್ರದ್ಧೆ, ಏಕಾಗ್ರತೆಯಿಂದ, ನಂಬಿಕೆಯಿಂದ ಮಾಡಿದರೆ ಖಂಡಿತವಾಗ್ಲೂ ನೀವೇನು ಆ ಕಷ್ಟಗಳನ್ನು ದೇವರ ಮುಂದೆ ಹೇಳ್ಕೊಳ್ತೀರಿ ಅದು ಖಂಡಿತವಾಗ್ಲೂ ದೂರವಾಗುತ್ತೆ. ಆದಷ್ಟು ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಮಂತ್ರವನ್ನು ಉಚ್ಚಾರಣೆ ಮಾಡುವ ಒಂದು ಕರೆಕ್ಟಾಗಿ ಅದನ್ನು ಏನು ಮಾಡಬೇಕು, ಹೇಳಬೇಕು. ಕರೆಕ್ಟಾಗಿ ಹೇಳಿದರೆ ಮಾತ್ರ ಆ ಮಂತ್ರವನ್ನು ನೀವು ಏನು ಆ ದೇವರಿಗೆ ಮುಟ್ಟುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆ ಭಕ್ತಿ, ನಂಬಿಕೆ, ಶ್ರದ್ಧೆ, ಏಕಾಗ್ರತೆ ಕೂಡ ಇರಬೇಕು. ಅದು ಪ್ರತಿ ಸಲ ನಾನು ಹೇಳ್ತೇನೆ. ಆ ಥರ ಇದ್ದರೆ ಮಾತ್ರ ಒಂದು ಮಂತ್ರ, ಯಾವುದೇ ಒಂದು ಸಮಸ್ಯೆಗೆ ಇರುವಂಥ ಮಂತ್ರ ಅಲ್ಲಿ ಏನಾಗುತ್ತೆ, ಅದು ಫಲ ಕೊಡುವಂಥದ್ದು ಅಂತಲೇ ಹೇಳಬಹುದು. ಮಂತ್ರ ಹೀಗಿದೆ: ಪ್ರದಕ್ಷಿಣ ತ್ರಯಂ ಕೃತ್ವ ನಮಸ್ಕಾಂ ರಾಂಶ್ಚ ಪಂಚಚ ಪುನಃ ಪ್ರದಕ್ಷಿಣಂ ಕೃತ್ವ ಪುನರ್ಜನ್ಮ ನ ವಿದ್ಯತೆ ಅಂತ. ಇನ್ನೊಂದು ಸಲ ಹೇಳ್ತೇನೆ: ಪ್ರದಕ್ಷಿಣ ತ್ರಯಂ ಕೃತ್ವ ನಮಸ್ಕಾಂ ರಾಂಶ್ಚ ಪಂಚಚ ಪುನಃ ಪ್ರದಕ್ಷಿಣಂ ಕೃತ್ವ ಪುನರ್ಜನ್ಮ ನ ವಿದ್ಯತೆ ಅಂತ ಆ ಮಂತ್ರವಾಗಿರುತ್ತೆ. ಖಂಡಿತವಾಗ್ಲೂ ಅದನ್ನು ಹೇಳಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು.